ಪರಪ್ಪನ ಅಗ್ರಹಾರ ಜೈಲಿಗೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಅಲೋಕ್ ಕುಮಾರ್ ಭೇಟಿ ವೇಳೆ ಒಂದು ಸ್ವಾರಸ್ಯಕರ ಸಂಗತಿ ಗೊತ್ತಾಗಿದೆ. ಏನು, ಜೈಲಿನ ಕನ್ನಡ ಕ್ಲಾಸ್ನಲ್ಲಿ ಪವಿತ್ರ ಗೌಡ ಇದ್ರಂತೆ. ವಿಧೇಯಕ ವಿದ್ಯಾರ್ಥಿಯಾಗಿದ್ದಾರೆ ಪವಿತ್ರ ಗೌಡ ಅಂತ ಗೊತ್ತಾಗಿದೆ. ಕನ್ನಡ ವ್ಯಾಕರಣವನ್ನು ಕಲಿತಾ ಇದ್ದಾರಂತೆ ಪವಿತ್ರ ಗೌಡ. ಸೊ ಸಹ ಆರೋಪಿಗಳ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ ಪವಿತ್ರ ಗೌಡ. ಆದರೆ ಈ ಅವ್ರ ಕೇಸ್ ಇದೆಯಲ್ಲ, ರೇಣುಕಾಸ್ವಾಮಿ ಮರ್ಡರ್ ಕೇಸು, ಸಹ ಆರೋಪಿಗಳನ್ನು ಭೇಟಿ ಮಾಡಬೇಕಾಗಿದೆ ಅಂತ ಕೇಳಿದ್ದಾರೆ. ಕಾನೂನು ಪ್ರಕಾರ ಅವಕಾಶ ಇದ್ದರೆ ನೋಡೋಣ, ಕೊಡೋಣ ಅಂತೆಲ್ಲ ಹೇಳಿದಾರಂತೆ. ಈಗ ಜೈಲಿನಲ್ಲಿ ಇರಬೇಕಾದ್ರೆ ಎಷ್ಟೊತ್ತು ಅಂತ ಸುಮ್ಮನೆ ಕೂತಿರ್ತೀರಾ, ಎಷ್ಟು ದಿನ ಅಂತ ಸುಮ್ಮನೆ ಕೂತಿರ್ತೀರಾ? ನಿಮ್ಮನ್ನು ನೀವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಎಂಗೇಜ್ ಮಾಡಿಕೊಳ್ಳೇಬೇಕು. ಅದು ದರ್ಶನ್ ಆಗಿರಲಿ, ಪವಿತ್ರ ಗೌಡ ಆಗಿರಲಿ, ಅಥವಾ ಬೇರೆ ಆರೋಪಿಗಳಾಗಿರಲಿ, ಎಂಗೇಜ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಟೈಮ್ ಪಾಸ್ ಆಗೋದು ಹೆಂಗೆ? ಹಾಗಾಗಿ ಈಗ ಒಬ್ಬೊಬ್ಬರು ಒಂದೊಂದು ರೀತಿ ದರ್ಶನ್ ಏನೋ ಬುಕ್ಸ್ ಓದ್ತಾರೆ ಅಂತ ಕೇಳ್ಪಟ್ಟಿದ್ವಿ. ಈಗ ಪವಿತ್ರ ಗೌಡ ಅವರು ಕನ್ನಡ ವ್ಯಾಕರಣ ಕಲಿತಾ ಇದ್ದಾರೆ ಅಂತೆ. ಇಟ್ಸ್ ಗುಡ್ ಆ್ಯಕ್ಚುಲಿ. ಏನಾದರೂ ಒಂದು ಆ ಟೈಮ್ನಲ್ಲಿ, ಆ ಜೈಲಿನಲ್ಲಿರ್ತಕ್ಕಂಥ ಅವಧಿಯಲ್ಲಿ ಕನ್ಸ್ಟ್ರಕ್ಟಿವ್ ಆಗಿ ಏನಾದರೂ ಒಂದಷ್ಟು ಕೆಲಸಗಳನ್ನ ಮಾಡಬೇಕಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ದರ್ಶನ್ ಅವ್ರನ್ನು ಕೂಡ ಭೇಟಿಯಾಗಿದ್ದಾರಂತೆ. ನಟ ದರ್ಶನ್ ಬ್ಯಾರಕ್ಗೂ ಡಿಜಿಪಿ ಅಲೋಕ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ನಟ ದರ್ಶನ್ ಸಮಸ್ಯೆಯನ್ನು ಆಲಿಸಿದ್ದಾರೆ ಅಲೋಕ್ ಕುಮಾರ್. ಏನು ತೊಂದರೆ ಇದೆ ನಿಮಗೆ, ಏನು ಪ್ರಾಬ್ಲಮ್ ಆಗಿದೆ, ಏನಾದರೂ ಸಮಸ್ಯೆ ಇದೆಯಾ ಅಂತ ಕೂಡ ಪ್ರಶ್ನೆ ಮಾಡಿದಾರಂತೆ. ನಮಗಿಲ್ಲಿ ಏನೂ ಸದ್ಯಕ್ಕೆ ಸಮಸ್ಯೆ ಇಲ್ಲ, ಆರಾಮವಾಗಿದ್ದೀವಿ ಅಂತ ದರ್ಶನ್ ಜೊತೆ ಅದೇ ಬ್ಯಾರಕ್ನಲ್ಲೇ ಇತರ ಆರೋಪಿಗಳು ಕೂಡ ಇದ್ದಾರೆ. ಏನೇನೋ ಒಂದಷ್ಟು ರೂಮರ್ಸ್ ಎಲ್ಲ ಹಬ್ಬಿತ್ತು, ಅವರವರೇ ಪರಸ್ಪರ ಕಿತ್ತಾಡ್ಕೊಂಡಿದ್ದಾರೆ ಅಂತೆಲ್ಲ. ಬಟ್ ಅವೆಲ್ಲ ಸುಳ್ಳು, ಆ ಥರ ಎಲ್ಲ ಏನೂ ಆಗಿಲ್ಲ, ಆರಾಮವಾಗಿದ್ದಾರೆ, ಎಲ್ಲರೂ ಇದ್ದಾರೆ ಒಟ್ಟೊಟ್ಟಿಗೆ ಅಂತಂದ್ಬಿಟ್ಟು ಮಾಹಿತಿ ಗೊತ್ತಾಗಿದೆ. ಬೇರೆ ಬೇರೆ ಆರೋಪಿಗಳನ್ನು ಕೂಡ ಅಲೋಕ್ ಕುಮಾರ್ ಅವರು ಭೇಟಿಯಾಗಿ ಅವರ ಕಷ್ಟ ಸುಖವನ್ನು ವಿಚಾರಿಸಿದ್ದಾರೆ. ಹಾಗೊಂದು ವೇಳೆ ಏನಾದರೂ ಜೈಲಿಂದ ತೊಂದರೆ ಆಗಿದ್ದರೆ ದರ್ಶನ್ ಹೇಳ್ಕೊತಾ ಇದ್ರು ಅಲೋಕ್ ಕುಮಾರ್ ಹತ್ರ, ನನಗೆ ಈ ಥರ ಮಾಡ್ತಾ ಇದ್ದಾರೆ, ಈ ಥರ ತೊಂದರೆ ಆಗ್ತಾ ಇದೆ, ನನಗೆ ಇಂತಿಂಥ ವಸ್ತುಗಳನ್ನ ಕೊಡಿ ಅಂತೆಲ್ಲ ಕೇಳ್ಕೊತಾ ಇದ್ರು. ನಾವೆಲ್ಲ ಆರಾಮಾಗಿದ್ದೀವಿ ಅಂತಲೇ ಹೇಳಿದಾರಂತೆ. ನಮಗಿಲ್ಲಿ ಸದ್ಯಕ್ಕೆ ಏನೂ ಸಮಸ್ಯೆ ಇಲ್ಲ, ನಾವೆಲ್ಲರೂ ಕೂಡ ಆರಾಮವಾಗಿದ್ದೀವಿ ಅಂತ. ಏನಾದರೂ ಬೇಡಿಕೆಗಳಿದ್ದರೆ ಕಾನೂನು ಪ್ರಕಾರ ಕೊಡಬಹುದಾ ಇಲ್ವಾ ನೋಡ್ತಾರೆ, ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ನಡ್ಕೋತಾರೆ. ಈ ಹಿಂದೆ ಎಲ್ಲ ದರ್ಶನ್ ಕೋರ್ಟ್ ಮೆಟ್ಲು ಏರಿರಲಿಲ್ವಾ, ನನಗೆ ದಿಂಬು ಕೊಡ್ತಾ ಇಲ್ಲ, ಹಾಸಿಗೆ ಕೊಡ್ತಾ ಇಲ್ಲ, ಈಗೇನೋ ಅದೆಲ್ಲ ಕೊಟ್ಟಿದ್ದಾರೆ, ಟಿ ವಿ ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಸದ್ಯಕ್ಕೆ ಎಲ್ಲರೂ ಕೂಡ ಆರಾಮವಾಗಿದ್ದಾರೆ ಜೈಲಿನಲ್ಲಿ ಅಂತಕ್ಕಂಥದ್ದು ಗೊತ್ತಾಗಿದೆ.